ಅಲ್ಲೇ ದೋಸ್ತ 2 ರೂಪಾಯಿ ರೊಕ್ಕ ಕೊಟ್ಟು ಮಿಠಾಯಿ ತಿನ್ನ ಹುಡುಗರು ಮದುವೆ ಆಗಿ ಬಂದಾರಂದ್ರ ಎಷ್ಟರ ಮಿಟಿ ಅಂತಿರ್ಬೇಕಲ್ಲಿ ಅವ್ರದ್ದು. ಲೇ ಮಿಟಿ ಅಂದಾಗ ಮೀಟ್ಬೇಕ್ಲೇ. ಇಲ್ಲ ಅಂದ್ರ ನಾವ್ ಕುಂತಾವಲ್ಲ 40 ಅಲ್ಲ 50 ಆದ್ರೂ ಮೀಟಕ್ಕಾಗಲ್ಲ. ಇಲ್ಲ ಅಂದ್ರ ಮಿಟಿ ಮಾಡ್ರನ್ನ ಹಿಂಗ್ ನೋಡ್ಕೊಂತ ಕುಂದ್ರಬೇಕಾಗೈತಿ. ಹೌದ್ಲೇ ದೋಸ್ತ. ಬ್ರೋ ನೀನು ನಮಗ್ ಈ ಪರಿಸ್ಥಿತಿ ಬರಬಾರ್ದಂದ್ರ ನೀವ್ ಒಂದ್ ದೊಡ್ಡ ಹೆಲ್ಪ್ ಆಗ್ಬೇಕು. ಎಷ್ಟರ ತ್ರಾಸ ಆಗ್ಲಿ 1 ಎಕರೆ ಹೊಲ ಬರ್ದು ಕೊಡ್ತೇವಿ. ಏನ್ ಹೇಳ ಬ್ರೋ? ಅದ ಬ್ರೋ ನಿನ್ ಮಕ್ಕಳ ನಮಗ್ ಕೊಟ್ಟು ಮದ್ವಿ ಮಾಡಿದಿ ಅಂದ್ರ ನಿನ್ ಪುಣ್ಯ ಬರ್ತೈತಿ. ನಿನಗ ಬೇಕಾದ್ರೆ ನಿನ್ ಕಾಲ್ ಹಿಡ್ಕೊಂತವಿ. ಯಾಕಂದ್ರ ನಿನ್ ಮಕ್ಕಳು ಇಲ್ಲೇ ನಿನ್ ಕಣ್ ಮುಂದೆ ಇರ್ತಾವ. ಬ್ರೋ ಅವ್ರು ಓಡ್ ಹೋಗಿ ಅಲ್ಲೇ 7 ತಿಂಗಳಾತ. ನಾನು ಊರಾಗ ಮರ್ಯಾದೆ ಹೋಗತಿ ಅಂತ ಹೇಳಿ ಬೆಂಗ್ಳೂರಾಗ MBBS ಮಾಡಾಕತ್ತಾರಂತ ಸುಳ್ಳು ಹೇಳೇನಿ. ಈಕಿ ಗಂಡನ್ ಬಿಟ್ಟು ಬಂದ್ಲು, ಈಕಿನ ಮಕ್ಳು ಬಿಟ್ಟು ಹೋದ್ರು ಅಂತ ಹೇಳಿ ಆಡ್ಕೆಂತಾರ ಅಂತ ಹೇಳಿ ಸುಳ್ಳು ಹೇಳೇನಿ. ಯಾಕಂದ್ರ ಜನ ಸರಿ ಇಲ್ಲ. ಹೋಗೋ ಅವನವನು ನಿನ್ ಮಕ್ಳು ಆಗ್ಲೇಸಿ ಅಲ್ಲ ಅದ್ವಾ. ಮತ್ತ ಸಣ್ಣ ಮಗಳಿದ್ಲಲ್ಲ ಅಕ್ಕಿನಾರ ಕೊಡು. 2 ಎಕರೆ ಕೊಡ್ತಾನೆ. 2 ಎಕರೆ ಅಕ್ಕಿನ ಮೊದ್ಲು ಓಡ್ ಹೋಗಿದ್ದು. ಈ ಫಸ್ಟ್ PUC ಅದಾಳಕಿ. ಹೋಗೋ ಅವನವ್ನು ಇಷ್ಟು ದೊಡ್ಡ ಓಡೋದ್ರ. ಹಂಗಾರ ಗಂಡನ ಮನೇನು ದೊಡ್ಡ ಕುಳ ಇರ್ಬೇಕಂತತಿ. ಏನು ಇಲ್ಲಪ್ಪ, ಇರಾಕ್ ಒಂದ್ ಜಾಗನೂ ಇಲ್ಲ ಅಂತ. ಹಂಗಂದ್ರ ಹುಡುಗ ಭಾರಿ ಸ್ಮಾರ್ಟ್ ಇರ್ಬೇಕಲ್ಲ. ಸ್ಮಾರ್ಟ್ ಖರೇ ಇದ್ಲೇಕ್ಯಾನ್ ಅಂತದ ಅವನ್ ಕಡೆ ಏನ್ ನೋಡಿ ಹೋಗಿದ್ದಳಕಿ. ದೋಸ್ತ ಈ ಹುಡುಗರು ಹುಡುಗಿಯರಿಗೆ ಏನ್ ಮಾಡಿರ್ಬೇಕಲ್ಲೇ ಮೋಡಿನ. ನನಗ್ ಗೊತ್ತಾಗಿದ್ರು ನಾನ್ ಯಾಕೆ 40 ಆದ್ರು ಕಣ್ಣೆ ಸಿಗದಂಗ್ ಕುಂದಿರ್ತಿದ್ದೆ. ಏನಿಲ್ಲ, ಈಗಿನ ಹುಡುಗಿಯರ್ಗೆ ಬಣ್ಣದ ಮಾತಾಡಿದ್ರ ಸಾಕು ಬಿದ್ದ ಹೊಕ್ಕಾರ. 2-3 ವರ್ಷ ಆದ್ಮೇಲೆ ಗೊತ್ತಾಕತ್ತೇವ್ರಿ. ಅದಕ್ಕ ಮುಂಚೆ ಹೇಳಾಕತ್ತಾನಿ, ಅವ್ರ ಏನಾರ ಗಂಡನ ಮನಿ ಬಿಟ್ಟು ಬಂತಂದ್ರ ತಲೆ ಕೆಡ್ಸನಕ್ ಹೋಗ್ಬೇಡ. ಯಾಕಂದ್ರ ಬುದ್ಧಿಗೆನ ಹೇಳಿ ಹೊಳ್ ಕಳ್ಸ್ಬೇಡ. ನಮ್ಗ ಕೊಟ್ಟು ಮದ್ವಿ ಮಾಡು. ಯಾಕಂದ್ರ ಅವ್ರು ಸಣ್ಣ ವಯಸ್ಸಿನಾಗ ಓಡೋಗಿ ಮದ್ವಿ ಆಗಿರ್ತಾವ. ಅವ್ರಿಗೆ ತಿಳುವಳಿಕೆ ಇರಂಗಿಲ್ಲ. ಅದಕ್ಕೆ ಹೇಳಾತ ನಿನಗ. ಒಟ್ ಯಾರು ಏನಾದ್ರೂ ಚಿಂತಿಲ್ಲ, ಒಂದ್ ಕೋಲಿ ಸೀರೆ ಉಡಿಸಿ ಆದ್ರೂ ಮದ್ವೆ ಆಗ್ಬೇಕನ್ನೋನ ನೀನ.